ನಮಸ್ತೆ ಫ್ರೆಂಡ್ಸ್, ಆಶಾ ಕುಕಿಂಗ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಅಕ್ಕಿ ಉಪ್ಪಿಟ್ಟು. ಇದು ಬೇಗನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡಿಕೊಡುವಂತಹ ಫುಡ್ ಆಗಿರುತ್ತೆ ಮತ್ತು ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನುವಂತಹ ಫುಡ್ ಆಗಿರುತ್ತೆ. ಇದು ನಾವು ಲಂಚ್ ಬಾಕ್ಸ್ಗೂ ಸಹ ಕಳಿಸ್ಬೋದು. 2 ಗ್ಲಾಸ್ ಅಕ್ಕಿನ ನಾನು ಈ ರೀತಿ ಒಂದು ಬಾಂಡಲಿಗೆ ಹಾಕೊಂಡು ನೀಟಾಗಿ ಹುರ್ಕೊತಿದ್ದೀನಿ. ಇದು ಯಾವ ರೀತಿ ಹುರ್ಕೊಬೇಕು ಅಂದರೆ ನೋಡಿ, ಈ ಥರ ಬ್ರೌನ್ ಕಲರ್ ಬರಬೇಕು. ಇದನ್ನು ಕಂಪ್ಲೀಟಾಗಿ ಹಾರೋಕೆ ಬಿಡೋಣ. ಮತ್ತು ಇನ್ನೊಂದು ಒಲೆ ಮೇಲೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕೋಣ. ಮತ್ತು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರ್ಬೇಕು. ಈರುಳ್ಳಿ ಅವಾಗ ತುಂಬ ಟೇಸ್ಟ್ ಬರುತ್ತೆ ಉಪ್ಪಿಟ್ಟು. ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನಾವು ಬೇಕು ಅಂದರೆ ವೆಜಿಟೇಬಲ್ನ ಸಹ ಹಾಕೋಬೋದು. ನಾನು ಕ್ಯಾರೆಟು ಮತ್ತು ಬೀನ್ಸ್ನ ಚಿಕ್ಕದಾಗಿ ಹೆಚ್ಚಿ ಈ ರೀತಿ ಅದನ್ನು ಸಹ ಆ್ಯಡ್ ಮಾಡಿ ಅದನ್ನು ಸಹ ನೀಟಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಅಕ್ಕಿನ ಹಾಕಿ ಎಲ್ಲ ಅಕ್ಕಿನ ಹಾಕಿ ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅದು ತುಂಬ ಸಣ್ಣಗೆ ಗ್ರೈಂಡ್ ಮಾಡಬಾರ್ದು, ತರಿಯಾಗಿ ಗ್ರೈಂಡ್ ಮಾಡಬೇಕು. ಈ ರೀತಿ ಇದಾಗಿದೆ. ಇವಾಗ ಈರುಳ್ಳಿ ಇದೆಲ್ಲ ಫ್ರೈ ಆಗಿದೆ. ಇವಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಅದಕ್ಕೆ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಅಕ್ಕಿನ ಈ ರೀತಿ ನೀಟಾಗಿ ಉದುರಿಸ್ಬೇಕು. ಅದಕ್ಕೆ ಈ ರೀತಿ ತಿರುಗ್ತಾನೆ ಇರಬೇಕು, ಇಲ್ಲಾಂದ್ರೆ ಇದು ಗಂಟಾಗ್ಬಿಡುತ್ತೆ. ಅಕ್ಕಿ ಉಪ್ಪಿಟ್ಟು ಫುಲ್ ಕಂಪ್ಲೀಟ್ ಆಗೋ ತನಕ ನೀಟಾಗಿ ಈ ರೀತಿ ತಿರುಗಬೇಕು. ಇದನ್ನು ಈಗ ಉಪ್ಪಿಟ್ಟು ರೆಡಿ ಆಗಿದೆ. ಫೈನಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಅದನ್ನ ಮುಚ್ಚೋಣ ಕಮ್ಮಿ